ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಇವಾಗ ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಲಕ್ಷ್ಮಿ ಹಬ್ಬಕ್ಕೆ ಇವಾಗ ಅರ್ಶಿನ ಕುಂಕುಮಕ್ಕೆ ಬಂದಾಗ ಬ್ಲೌಸ್ ಪೀಸ್ ಕೊಡೋದೊಂದು ಪದ್ಧತಿ ಇದೆ. ಈಗೆಲ್ಲ ಟ್ರೆಂಡಿಂಗ್ ಇದೆ. ಬ್ಲೌಸ್ ಪೀಸ್ ಬದಲು ನೀವು ರಿಟರ್ನ್ ಗಿಫ್ಟ್ ಏನು ಕೊಡ್ಬೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಈಗೆಲ್ಲ ಜಾಸ್ತಿ ನೀವು ನೋಡ್ತಾ ಇರ್ಬೋದು, ತುಂಬ ಜನ ಇವಾಗ ರಿಟರ್ನ್ ಗಿಫ್ಟ್ ಆಗಿ ಬ್ಲೌಸ್ ಪೀಸ್ ಕೊಡಲ್ಲ. ಈ ಥರ ಒಂದು ಪರ್ಸ್ ಕೊಡ್ತಾರೆ. ಪರ್ಸ್ ಪೌಚ್ ಕೊಡ್ತಾರೆ. ಅದರಲ್ಲೂ ಬಂದ್ಬಿಟ್ಟು ಈ ಥರ 2 ಪಾಕೆಟ್ ಇರುತ್ತೆ. ಓಕೆನಾ, ಈ ಥರ 2 ಪಾಕೆಟ್ ಇರುತ್ತೆ. ಸಿಂಪಲ್ ಆಗಿರುತ್ತೆ ಇದು. ಓಕೆನಾ, ಈ ಥರದ್ದು ನಿಮ್ಮ ಹತ್ರನೇ ಒಂದು ಚಿಂದಿ ಬಟ್ಟೆಗಳಲ್ಲಿ ನೀವೇ ರೆಡಿ ಮಾಡಿಕೊಂಡು ಈ ಥರದ್ದು ಗಿಫ್ಟ್ ಕೊಟ್ಟರೆ ನೀವು ಇದನ್ನೇ ಬೇಕಾದರೆ ಬಿಸ್ನೆಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಹೆಂಗಪ್ಪ, ಅಯ್ಯೋ ಈ ಥರ ಪೀಸ್ಗಳಲ್ಲಿ ಏನು ಸ್ಟಿಚ್ ಮಾಡಿ ಬಿಸ್ನೆಸ್ ಮಾಡ್ಬೋದು ಅಂತ ಯೋಚನೆ ಮಾಡೋದಾದರೆ ಇವಾಗ ಇದನ್ನೇ ನೀವು ಅರ್ಶಿನ ಕುಂಕುಮ ಬಂದವ್ರಿಗೆ ಕೊಟ್ಟರೆ ಅವ್ರು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಈ ಥರದನ್ನೇ ನಿಮ್ಮ ಹತ್ರನೇ ಆರ್ಡ್ರ್ ಕೊಡ್ಬೋದು. ಓಕೆನಾ, ಅಂದರೆ ನೀವು ಅವ್ರಿಗೆ ಕೊಟ್ಟು ಈಗಿನ ಟ್ರೆಂಡಿಂಗು ಈ ಸಲ ನಾನು ಅಷ್ಟೇ ವರಲಕ್ಷ್ಮಿ ಹಬ್ಬಕ್ಕೆ ಈ ಥರ ಪೌಚ್ಗಳನ್ನೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ಇವಾಗ ನಾನು ಆ ಥರ ಪೌಚ್ಗಳು ಕೊಟ್ಟಾಗ ಅವಾಗ ಅವ್ರಿಗೂ ಬೇರೆಯವ್ರಿಗೆ ಪೌಚೇ ಕೊಡೋಣ, ಎಲ್ಲಾದ್ರೂ ಹೊರಗಡೆ ಹೋದರೆ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಪೌಚ್ ಅಂತ ಎಷ್ಟಿದ್ರೂ ವೇಸ್ಟ್ ಆಗಲ್ಲ, ಯಾವುದಕ್ಕಾದ್ರೂ ಒಂದೊಂದು ಮ್ಯಾಚಿಂಗ್ ಆಗಿ ತೊಗೊಂಡು ಹೋಗ್ಬೋದು. ಹೌದಲ್ವ? ಇವಾಗ ನೋಡಿ, ಇದು 2 ಥರ ಇದೆ. ಇಲ್ಲಿ ಪ್ಲೇನ್ ಇದೆ, ಇಲ್ಲಿ ಡಿಸೈನ್ ಇದೆ. ಏನಕ್ಕಪ್ಪ ಅಂದರೆ ಇದು ವೇಸ್ಟ್ ಪೀಸು. ಓಕೆನಾ, ವೇಸ್ಟಲ್ಲಿ ಹೊಲ್ದಿರುವಂಥದ್ದು. ಹಂಗಾಗಿ ಈ ಕಡೆ ಒಂದು ಸ್ವಲ್ಪ ಡಿಸೈನ್ ಇರೋದು ಈ ಕಡೆ ಬಂದಿದೆ, ಈ ಕಡೆ ಪ್ಲೇನ್ ಇದೆ. ನೀವು ಆ ಥರ ನಿಮ್ಮ ಹತ್ರ ಇವಾಗ ಟೈಲರ್ಸ್ಗಳಂದರೆ ಚಿಂದಿ ಬಟ್ಟೆಗೇನು ಕಡಿಮೆ ಇಲ್ಲ, ತುಂಬ ಬಟ್ಟೆಗಳಿರುತ್ತೆ. ಇವಾಗ ವೇಸ್ಟ್ ಆಗಿ ಈ ಥರ ಪೀಸ್ಗಳೆಲ್ಲ ಉಳ್ಕೊಂಡಿರುತ್ತೆ. ಅಟ್ಲೀಸ್ಟ್ ನಿಮ್ಗೆ ಈ ಥರ ಸಿಂಗಲ್ ಪೀಸ್ ಸಿಕ್ಕಿಲ್ಲ ಅಂದ್ರೂ 2 ಪೀಸ್ ತಗೊಳ್ಳಿ. ಈ ಕಡೆ 1 ಪೀಸು, ಈ ಕಡೆ 1 ಪೀಸು ಜಾಯಿಂಟ್ ಮಾಡ್ಕೊಂಬಿಡಿ. ಅವಾಗ 2 ಕಲರಲ್ಲೂ ಚೆನ್ನಾಗಿ ಕಾಣಿಸುತ್ತೆ. ಒಂಚೂರು ಕಾಂಬಿನೇಷನಲ್ಲಿ ತಗೊಳ್ಳಿ. ಈ ಥರ ನೋಡಿ, ಈ ಥರ ಡಿಸೈನ್, ಈ ಥರ ಪ್ಲೇನು. ಇವಾಗ ಇದಕ್ಕೆ ಗ್ರೀನ್ ಕಲರ್ ಕೊಟ್ಟರು ಚೆನ್ನಾಗಿರ್ತಿತ್ತು ಇಲ್ಲಿ. ಓಕೆನಾ, ಆ ಥರ ಕಾಂಬಿನೇಷನಲ್ಲಿ ನೀವು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನಪ್ಪ ಬೇಕು ಅಂದರೆ ಜಿಪ್ಪು ಬೇಕು. ರನ್ನರು ಜಿಪ್ಪು ತೊಗೊಂಡ್ಬಿಟ್ರೆ ಸಾಕು. ಒಳಗಡೆ ನೀವು ಯಾವುದಾದ್ರೂ ಒಂದು ಲೈನಿಂಗ್ ಬಟ್ಟೆ ಹಾಕಿದ್ರೂ ನಡೆಯುತ್ತೆ. ಓಕೆನಾ, ಹಾಗಾಗಿ ಈ ಥರ ಪೌಚ್ನ ಯಾವ ತೀರಿ ರೆಡಿ ಮಾಡೋದು, ಇದನ್ನು ರೆಡಿ ಮಾಡಿ ನೀವು ಇವಾಗ ಅರ್ಶಿನ ಕುಂಕುಮಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಾಗ ಆವಾಗ ನಿಮಗೆ ಅದನ್ನೇ ಬಿಸ್ನೆಸ್ ಆಗಿ ಯಾರಾದರೂ ನಿಮಗೆ ಕೊಡ್ಬೋದು, ರಿಟರ್ನ್ ಆರ್ಡ್ರ್ ಕೊಡ್ಬೋದು. ನಮಗೂ ಒಂದಷ್ಟು ಹೊಲ್ಕೊಡಿ, ಇವಾಗ ನಾವು ಬಂದವ್ರಿಗೆಲ್ಲ ಬ್ಲೌಸ್ ಪೀಸ್ ಟ್ರೆಂಡಿಂಗ್ ಆಗಿ ಈ ಥರ ಪರ್ಸ್ ಕೊಡೋಣ ಅಂತ ಅನ್ಬೋದು. ಓಕೆನಾ, ಹಾಗಾಗಿ ಈ ಥರ ಪೌಚ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಪೌಚ್ ಇದು. ನನ್ನ ಹತ್ರ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಪೌಚ್ಗಳೆಲ್ಲ ಇದೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಇದನ್ನು ಯಾವ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು, ಇದಕ್ಕೆಲ್ಲ ಒಂದೇ ಒಂದು ಪೀಸ್ ಬಟ್ಟೆ ಸಾಕು. ನೀವು ಅದೇ ಪೀಸ್ ಜಾಸ್ತಿ ಇಲ್ಲಪ್ಪ ಅಂದರೆ ಈ ಥರ 2 ಪೀಸ್ ತಗೊಳ್ಳಿ, ಇಲ್ಲ ಅಂದರೆ 1 ಪೀಸಲ್ಲೇ ನಾನು ತೋರಿಸ್ಕೊಡ್ತೀನಿ ಬನ್ನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಮೊದಲನೇದಾಗಿ ಇವಾಗ ನಿಮ್ಮ ಸೀರೆಗಳಲ್ಲಿ ಈ ಥರ ಒಂದು ಪಂಜ್ ಬರುತ್ತೆ, ನೀವು ನೋಡಿರ್ಬೋದು. ಹೊಸ ಸೀರೆಗಳು ತೊಗೊಂಡ್ರೆ ನಿಮಗೆ ಈ ಥರ ಸ್ಪಂಜ್ ಸಿಗುತ್ತೆ. ಇದನ್ನು ವೇಸ್ಟ್ ಆಗಿ ಬಿಸಾಕ್ತಾ ಇರ್ತೀರ, ಅದನ್ನು ಬಿಸಾಕಕ್ಕೆ ಹೋಗ್ಬೇಡಿ, ಎತ್ತಿಟ್ಕೊಳ್ಳಿ. ಓಕೆನಾ, ಅಟ್ಲೀಸ್ಟ್ ಇವಾಗ ನೀವು ಅರ್ಶಿನ ಕುಂಕುಮ ಕೊಟ್ಟಿಲ್ಲ ಅಂದರೂ ನಿಮಗೆ ನೀವು ಒಂದು ಪೌಚನ್ನ ರೆಡಿ ಮಾಡ್ಕೋಬೋದು. ಓಕೆನಾ, ಈ ಥರ ಸ್ಪಂಜನ್ನ ಎತ್ತಿಟ್ಕೊಳ್ಳಿ. ಇದಕ್ಕೆ ಒಂದು ಲೈನಿಂಗ್ ಬಟ್ಟೆ ಬೇಕು, ಒಂದು ಇದು ಮೇನ್ ಪೀಸು. ಓಕೆನಾ, ಇದು ಒಂದು ಪೀಸ್ ಉಳಿದಿರೋ ಬಟ್ಟೆ, ಇದು ಇಷ್ಟಾಗಲ ಇದೆ, ಅದನ್ನೇ ತೊಗೊಂಡಿದ್ದೀನಿ. ಇದು ಅಳತೆನೂ ಹೇಳ್ತೀನಿ ನಾನು ಇವಾಗ. ಇದು ಒಳಗಡೆದು ಒಂಥರ ಪ್ಲಾಸ್ಟಿಕ್ ಥರ ಬರುತ್ತೆ, ಬ್ಯಾಗ್ಗಳಿಗೆಲ್ಲ ಹಾಕ್ತಾರಲ್ಲ ಆ ಥರದ್ದು. ನಮ್ಮ ಮನೇಲಿ ವೇಸ್ಟ್ ಆಗಿ ಬಿದ್ದಿತ್ತು, ಅದನ್ನೇ ಕೊಡ್ತಾ ಇದ್ದೀನಿ. ಓಕೆನಾ, ಅದಕ್ಕೊಂದು. ಆಮೇಲೆ ಮತ್ತೆ ಒಂದು ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ. ಲೈನಿಂಗ್ ಪೀಸ್ ಏನಕ್ಕಪ್ಪ ಅಂದರೆ ಪಾಕೆಟ್ ಕೊಡ್ತೀವಲ್ಲ ಅದಕ್ಕೋಸ್ಕರ ಬೇಕು. ಓಕೆನಾ, ಹಂಗಾಗಿ ಈ ಥರ ಒಂದು ಇದು ಮೇನ್ ಪೀಸು, ಇದು ಒಂದು ಪ್ಲಾಸ್ಟಿಕ್ ಇಲ್ಲ ಲೈನಿಂಗ್ ಬಟ್ಟೆ ತೊಗೊಳ್ಳಿ. ಓಕೆನಾ, ಇದಕ್ಕೆ ಇದು ನಾನ್ವೆನ್ ಅಂತ ಹೇಳ್ತಾರೆ. ಈ ಥರದ್ದು ಪರ್ಸ್ಗಳೆಲ್ಲ ನೋಡಿರ್ಬೋದು, ನೀವು ಹಾಕ್ತಾರೆ. ಸಿಂಪಲಾಗಿ ಮಾಡ್ಕೊತೀನಿ ಅಂದರೆ ಲೈನಿಂಗ್ ಬಟ್ಟೆನೇ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ, ಚೆನ್ನಾಗಿರುತ್ತೆ ಅದನ್ನು. ಅದ್ರ ಜೊತೆಗೆ ಇದೊಂದು ಸ್ಪಂಜ್ ಹಾಕಿದ್ರೆ ನೀವು ನಿಮ್ಮ ಪರ್ಸ್ ಅಂತೂ ಸೂಪರಾಗಿ ಕಾಣಿಸುತ್ತೆ. ಅಕಸ್ಮಾತ್ ನೀವು ಬೇರೆಯವ್ರಿಗೆ ಹೊಲ್ಕೊಡಲ್ಲಪ್ಪ, ನಾವೇ ಹೊಲ್ಕೋತೀವಿ ಅಂದರೂ ನೀವು ಹೊಲ್ಕೋಬೋದು. ನಿಮಗೂ ಬ್ಯೂಟಿಫುಲ್ ಆಗಿರೋ, ಇಲ್ಲ ಹೊರಗಡೆ ಹೋದರೆ ಒಂದು ಮೊಬೈಲ್ ಇಟ್ಕೊಂಡು ಹೋಗೋಕ್ಕಂತೂ ಸೂಪರಾಗಿರುತ್ತೆ. ಓಕೆನಾ, ಇದಕ್ಕೆ ಎಷ್ಟೆಷ್ಟು ಬೇಕು ಅಳತೆ ಅಂತ ಹೇಳ್ತೀನಿ ಬನ್ನಿ. ಹಿಂಗೆ ಬಂದ್ಬಿಟ್ಟು 10 ಇಂಚಿದೆ. ಓಕೆನಾ, ಹಿಂಗೆ 10 ಇಂಚು ತೊಗೊಳ್ಳಿ. ಹಿಂಗೆ ಬಂದ್ಬಿಟ್ಟು 13 ಇಂಚಿದೆ. ಓಕೆನಾ, ಇದು 13 ಇಂಚು. ಓಕೆನಾ, ಉದ್ದ ಬಂದ್ಬಿಟ್ಟು 13 ಇಂಚು. ಇದನ್ನ ಹಿಂಗೆ ಫೋಲ್ಡ್ ಮಾಡ್ಕೋತೀವಿ. ಓಕೆನಾ, 13 ಇಂಚು ತೊಗೊಳ್ಳಿ. ಹಿಂಗೆ ಅಗಲ ಬಂದ್ಬಿಟ್ಟು 10 ಇಂಚ್ ಆದರೆ ಸಾಕು. ಓಕೆನಾ, ಇದನ್ನ ಹಿಂಗೆ ಫೋಲ್ಡ್ ಮಾಡಿದಾಗ ನಮಗೆ ಇದು ಡಬಲ್ ಆಗುತ್ತೆ. ಓಕೆನಾ, ಇವಾಗ ಇದು ಇಷ್ಟ ಆಯಿತು. ಇವಾಗ ಇದಕ್ಕೆ ಇದು ತೆಗೆದುಬಿಡೋಣ. ತೆಗೆದುಬಿಟ್ಟು ಇವಾಗ ಇದನ್ನು ಹಾಕ್ಕೊಳ್ಳೋಣ. ಓಕೆನಾ,
ಇದನ್ನ ಹಾಕೊಳ್ಳಿ. ಈ ಥರದ್ದು ನಿಮ್ಮ ಹತ್ರ ವೇಸ್ಟ್ ಆಗಿ ಎಲ್ಲ ಬಟ್ಟೆಗಳಲ್ಲೂ ಬರ್ತಾ ಇರುತ್ತೆ, ಎತ್ತಿಟ್ಕೊಳ್ಳೋ ಮೇಲೆ ಈ ಥರದ್ದು ಇನ್ನೂ ಈ ಥರದ್ದು ಇದನ್ನು ಹಾಕಿರ್ತಾರೆ, ಈ ಥರ ನಾನ್ವೇನ್ ಅಂತಾರಲ್ಲ ಅದನ್ನು ಹಾಕಿರ್ತಾರೆ. ಈ ಥರ ಸ್ಪಂಜ್ ಇರುತ್ತೆ, ಅವನ್ನೆಲ್ಲ ವೇಸ್ಟಾಗಿ ಬಿಸಾಕ್ರಿ ಹಿಂಗೆ ಎತ್ತಿಟ್ಕೊಂಡ್ರೆ ನಿಮಗೆ ಬೇರೆಯವ್ರಿಗಿಲ್ದೆ ಹೋದ್ರು ನಿಮ್ಗಾದ್ರೂ ಒಂದು ಪೌಚನ್ನ ರೆಡಿ ಮಾಡ್ಕೋಬೋದು. ಈ ಥರ ವೇಸ್ಟ್ ಬಟ್ಟೆಗಳಲ್ಲಿ ಹೊಲ್ಕೋಬೋದು, ನಿಮ್ಮ ಅಕ್ಕ ತಂಗಿರ್ಗೆ ಹೊಲ್ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಓಕೆನಾ, ಫಸ್ಟ್ ಇದಕ್ಕೆ ನಾನು ಆ ಕಡೆ ಈ ಕಡೆ ಒಂದೊಂದು ಸ್ಟಿಚ್ ಹಾಕೊಂಡ್ಬಿಡ್ತೀನಿ, ಯಾಕೆಂದರೆ ಇದು ಸರಿಬಾರ್ದಲ್ಲ ಅದಕ್ಕೋಸ್ಕರ. ಓಕೆನಾ, ಈ ರೀತಿ ಫಸ್ಟ್ಗೆ ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ. ಈ ಥರ, ಯಾಕೆ ಅಂದರೆ ಇದು ಆ ಕಡೆ ಈ ಕಡೆ ಸರಿಬಾರ್ದು ಅಂತ, ಸ್ಪಂಜು ಆ ಕಡೆ ಈ ಕಡೆ ಸರಿಬಾರ್ದು ಅಂತ. ಓಕೆನಾ, ಈ ರೀತಿ ರೆಡಿ ಆಯಿತು. ಈಗ ಇದು ಎಕ್ಸ್ಟ್ರಾನ ಕಟ್ ಮಾಡ್ಕೊಂಡ್ಬಿಡೋಣ. ಈ ಸ್ಪಂಜನ್ನ ಎಕ್ಸ್ಟ್ರಾ ತೆಗೆದುಬಿಡಿ. ಓಕೆನಾ, ಯಾವ ಕಡೆ ಎಕ್ಸ್ಟ್ರಾ ಇದೆ ಆ ಕಡೆದೆಲ್ಲ ತೆಗೆದುಬಿಡಿ. ಈ ಥರ ಹೊಲ್ಕೊಂಡು ನೋಡಿ ನೀವೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅಕಸ್ಮಾತ್ ನೀವೇ ನಿಮ್ಮ ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ ಆಗಿ ಬ್ಲೌಸ್ ಪೀಸ್ ಬದಲು ಇದನ್ನೇ ಕೊಡ್ಬೋದು. ಇದಕ್ಕೆ ಬೇಕಾದ್ರೆ ಅರಿಶಿನ ಕುಂಕುಮ ಹೂವು ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ಅದರಲ್ಲಿ ಇಟ್ಬಿಟ್ಟು ಕೊಡ್ಬೋದು, ಬಳೆ ಅದೆಲ್ಲನೂ. ಇಲ್ಲಪ್ಪ ನಾವು ಹಂಗೆ ಕೊಡ್ತೀವಿ ಅಂದ್ರೂ ಕೊಡ್ಬೋದು. ಓಕೆನಾ, ಇದು ಒಳಗಡೆ ಹೋಗ್ಬೇಕು, ಇದು ಸ್ಪಂಜು ಒಳಗಡೆ ಹೋಗ್ಬೇಕು. ಆ ಥರ ಇಟ್ಕೊಳ್ಳಿ, ಈ ಥರ ಇಟ್ಕೊಳ್ಳಿ. ಓಕೆನಾ, ಇದೂ ಅಷ್ಟೇ ಫಸ್ಟ್ ಮಧ್ಯದಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಇದು ಒಂಥರ ಲೂಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟು ನೀವು ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಈ ಥರ ನೀವ್ಕೊಂಡು ಈಗೇನು ಮಾಡಬೇಕಪ್ಪ ಅಂದರೆ ನೀವು ಇದಕ್ಕೆ ಒಂದು ಗುಂಡು ಪಿನ್ಗಳು ಹಾಕ್ಕೋಬೇಕು. ಏಕಪ್ಪ ಅಂದರೆ ಸರಿಬಾರ್ದು ಅಂತ. ಓಕೆನಾ, ಇದು ಆ ಕಡೆ ಈ ಕಡೆ ಸರಿಬಾರ್ದು ಅಂತ 4 ಮೂಲೆಗೂ ಒಂದೊಂದು ಹಾಕ್ಕೊಳ್ಳಿ. ಅವಾಗ ಬಟ್ಟೆ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. 3 ಪೀಸ್ ಇರೋದ್ರಿಂದ ಇವಾಗ ಇದು ಬಟ್ಟೆ, ಇದು ಸ್ಪಂಜು, ಇನ್ನೊಂದು ಈ ಥರ 3 ಇರೋದ್ರಿಂದ ಅದು ಆ ಕಡೆ ಈ ಕಡೆ ಸರಿಬಾರ್ದು ಅಂತ. ಓಕೆನಾ, ಈ ಥರ ಹಾಕ್ಕೊಳ್ಳಿ. ನೋಡಿ, ಈ ಥರ ಹಾಕ್ಕೊಂಡು ಇದಕ್ಕೆ ಫಸ್ಟ್ ಮಧ್ಯದಲ್ಲಿ ಸ್ಟಿಚ್ ಹಾಕೊಂಡ್ಬಿಡಿ. ಅವಾಗ ಏನಾಗುತ್ತೆ ನಿಮಗೆ ನೀಟಾಗಿ ಬರುತ್ತೆ. ಓಕೆನಾ, ಈ ಥರ ಇದಕ್ಕೆ ಸ್ಟಿಚ್ ಮಾಡ್ಕೊಂಬಿಡೋಣ ಫಸ್ಟು. ಓಕೆನಾ, ಈ ರೀತಿ ಆಯಿತು. ಈಗ ಫಸ್ಟ್ ಇವಾಗ ಒಂದು ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಈ ಕಡೆ ಇಲ್ಲಿಂದ ಒಂದೊಂದು 2 ಇಂಚ್. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಮಾರ್ಕ್ ಮಾಡ್ಕೊಂಬಿಡಿ. ಓಕೆನಾ, ನಿಮ್ಗೆ ಎಷ್ಟು ಇಂಚ್ ಬೇಕು, 1 ಇಂಚು 2 ಇಂಚು ಆ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಥರ. ಓಕೆನಾ, ನಾನು ಇಲ್ಲಿಗೆ 2 ಇಂಚ್ಗೆ ಹಾಕಿದ್ದೀನಿ, ಸಾಕು. ಓಕೆನಾ, ಈ ಥರ ಹಾಕೊಳ್ಳೋದ್ರಿಂದ ನಿಮಗೆ ನೇರ ಬರುತ್ತೆ ಮಾರ್ಕು. ಇಲ್ಲ ಅಂದರೆ ಸೊಟ್ಟ ಹೋಗಬಾರ್ದು ಅಂದರೆ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಇದು ಆಗಲ್ಲ ಅನ್ನೋದಾದರೆ ಸ್ಕೇಲಿಂದನೂ ಮಾರ್ಕ್ ಮಾಡ್ಕೊಬೋದು ಈ ಥರ. ಓಕೆನಾ, ಈ ಕಡೆನೂ ಹಾಗೇ ಮಾರ್ಕ್ ಮಾಡ್ಕೊಂಬಿಡಿ. ಅವಾಗ ಏನಾಗುತ್ತೆ ನಿಮಗೆ ಈ ಕಡೆನೂ ನೀಟಾಗಿ ಗ್ರಿಪ್ ಸಿಗುತ್ತೆ. ಓಕೆನಾ, ನೋಡಿ ಇಷ್ಟೇ. ಹೀಗೆ ಇಲ್ಲಿಂದ ಈಗ ಇಟ್ಕೊಳ್ಳಿ, ಇದು 2, ಇಲ್ಲಿ 4. ಓಕೆನಾ, ಇಲ್ಲಿಂದ ಈಗ ಇಟ್ಕೊಂಡು ಇಲ್ಲಿಂದ 2 ಇಂಚು, ಇಲ್ಲಿ 4 ಇಂಚು. ಓಕೆನಾ, ಇಷ್ಟೇ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಸೂಜಿನ ತೆಗೆದುಬಿಡಿ. ಇದು ಸ್ಟಿಚ್ಚು ಹಾಕುವಾಗ ತೆಗಿ, ಪರವಾಗಿಲ್ಲ ನಡೆಯುತ್ತೆ. ಓಕೆನಾ, ನೋಡಿ ಇಷ್ಟೇ ಇದು. ಇವಾಗ ಈ ಕಡೆ ಬಂದ್ಬಿಟ್ಟು ಲಾಸ್ಟಲ್ಲಿ ಸ್ಟಿಚ್ ಹಾಕೊಂಬಿಡಿ. ಓಕೆನಾ, ಮತ್ತೆ ಈ ಕಡೆಯಿಂದನೂ ಸ್ಟಿಚ್ ಹಾಕೊಳ್ಳಿ. ಆಲ್ರೆಡಿ ನಾನು ತುಂಬ ಪೌಚ್ಗಳನ್ನ ಹೊಲ್ದಿದ್ದೀನಿ, ಆಲ್ರೆಡಿ ಅದನ್ನು ಪ್ಲೇ ಲಿಸ್ಟು ಮಾಡಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಚೆಕ್ ಮಾಡ್ಬೋದು. ಓಕೆನಾ, ತುಂಬಾ ಬ್ಯಾಗ್ಗಳದ್ದು ಇದೆ. ಏನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದು ಬ್ಯಾಗ್ಗಳನ್ನ ಸ್ಟಿಚ್ ಮಾಡ್ತೀವಿ ಅನ್ನೋದಾದರೆ ನೋಡಿ, ಚಿಕ್ಕದು ದೊಡ್ಡದು ಎಲ್ಲ ಥರದ್ದು ಇದೆ. ಲಗೇಜ್ ಬ್ಯಾಗಿಂದ ಹಿಡಿದು ಎಲ್ಲ ಥರದ್ದು ಸ್ಟಿಚ್ ಮಾಡಿ ವಿಡಿಯೋ ಹಾಕಿದ್ದೀವಿ. ಓಕೆನಾ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಮಾಡ್ಕೊಂಡಾಯ್ತು. ನಿಮ್ಗೆ ಇಷ್ಟೇ ಸಾಕು ಅಂದರೆ ಇಷ್ಟೇ ಸಾಕು, ಇಲ್ಲ ರಿಂಗಿಂಗು ಬೇಕಾದ್ರೆ ನೀವು ಮಾರ್ಕ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನಿಮ್ಗೆ ಬೇಕಪ್ಪ ಸ್ಟಿಚ್ಚು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಪರವಾಗಿಲ್ಲ ಅಂದರೆ ಇಷ್ಟೇ ಸಾಕು. ನಾನು ಸೈಡಿಗೆ ಮಾತ್ರ ಹಾಕೋತೀನಿ, ಈ ಕಡೆಗೆ ಹಾಕಲ್ಲ, ಮಧ್ಯದಲ್ಲಿ ಹಾಕಲ್ಲ, ಈ ಕಡೆ ಸೈಡ್ಗೆ ಹಾಕೋತೀನಿ ಅಷ್ಟೇ. ಆಯಿತು, ಸುತ್ತ ತೆಗೆದುಬಿಡೋಣ. ನೀಟಾಗಿ ಒಂದೇ ಸಮಯದಲ್ಲಿ ಕಟ್ ಮಾಡ್ಕೊಂಬಿಡೋಣ. ಓಕೆನಾ, ಈ ಥರದ್ದು ನಿಮ್ಮ ಹತ್ರ ಚಿಂದಿ ಬಟ್ಟೆ ಟೈಲರ್ಸ್ಗಳ ಹತ್ರ ತುಂಬಾ ಇರುತ್ತೆ. ನೀವು ಇದನ್ನೇ ಒಂದಷ್ಟು ಸ್ಟಿಚ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ
ಅಷ್ಟೋ ಇಷ್ಟಕ್ಕೆ ಸೇಲ್ ಮಾಡ್ಬೋದು. ಸುಮ್ಮನೆ ವೇಸ್ಟ್ ಆಗಿರೋ ಬಟ್ಟೆಲಿ ಒಂದು ರೂಪ ಕೊಟ್ಟು ಈ ಥರ ಮಾಡ್ಕೋಬೋದು. ನಾನು ಹೇಳ್ದಂಗೆ ಬೇಕು ಅಂದರೆ ಅದಕ್ಕೆ ಏನು ಜಿಪ್ಪು ರನ್ನರ್ ಅಂತ ತಂದಿಟ್ಕೊಳ್ಳಿ. ಅದು ಹೋಲ್ಸೇಲಲ್ಲಿ ತಂದುಬಿಡಿ. ಮಾಮೂಲಿ ಜಿಪ್ಪೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಕಾಸ್ಟ್ಲಿ ಇರುತ್ತೆ. ರನ್ನರ್ ಜಿಪ್ಪು ತಂದರೆ ನಿಮಗೆ ಯೂಸ್ ಆಗುತ್ತೆ. ಓಕೆನಾ, ನೋಡಿ ಈ ರೀತಿ ಬಂತು. ಓಕೆನಾ, ಇವಾಗ ಇದು ಬಂದುಬಿಟ್ಟು ಈ ರೀತಿ ಇಟ್ಕೊಂಡು ಇದು ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಧ್ಯಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಮಾರ್ಕ್ ಮಾಡ್ಕೊಂಡಾಗ ನಿಮ್ಗೆ ಹೆಚ್ಚು ಕಡಿಮೆ ಇದೆ ಅನ್ಸಿದ್ರೆ ಕಟ್ ಮಾಡ್ಕೊಂಡು ತೆಗೆದ್ಬಿಡಿ. ಓಕೆನಾ, ಏನಾದರೂ ಹೆಚ್ಚು ಕಡಿಮೆ ಅನ್ಸಿದ್ರೆ. ಓಕೆನಾ, ನೋಡಿ ಓಕೆ ಆಯಿತು. ಇವಾಗ ಈಗ ತಗೊಂಡು ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, 1.5 ಇಂಚ್ ಸಾಕು. 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ. 1.5 ಸಾಕು, ಯಾಕೆಂದರೆ ನಮ್ಗೆ ಇಲ್ಲಿ ಅಷ್ಟಕ್ಕೆ ಪರುಚ್ ಬರೋದು. ಹಂಗಾಗಿ 1.5 ಇಂಚ್ ಹಾಕಿದ್ರೆ ಸಾಕು. ನೋಡಿ ಈ ಥರ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದನ್ನು ಕಟ್ ಮಾಡ್ಕೊಳ್ಳೋಣ ಫಸ್ಟು. ಓಕೆನಾ, ಇವಾಗ ಇದಕ್ಕೆ ಜಿಪ್ ಹಾಕ್ಕೊಳ್ಳೋಣ. ನಾನು ಆಲ್ರೆಡಿ ಈ ಥರ ಜಿಪ್ ತಂದಿಟ್ಕೊಂಡಿದ್ದೀನಿ, ರನ್ನರ್ ಜಿಪ್ಪು. ಈ ಥರ ಮೀಟ್ರ್ ಲೆಕ್ಕದಲ್ಲಿ ಸಿಗುತ್ತೆ ನಿಮಗೆ. ರನ್ನರು ಮತ್ತು ಜಿಪ್ಪು ಸಪ್ರೇಟ್ ಸಿಗುತ್ತೆ. ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಯಾಕೆಂದರೆ ನಾವು ರನ್ನರ್ ಹಾಕಿದಾಗ ಕಮ್ಮಿ ಬರಬಾರ್ದು, ಜಾಸ್ತಿ ಇದ್ರೂ ಪರವಾಗಿಲ್ಲ. ಈ ಥರ ಇವಾಗ ತೊಗೊಳ್ಳಿ, ಈ ಥರ ಇಟ್ಕೊಳ್ಳಿ. ಓಕೆನಾ, ಈ ಥರ ಇಟ್ಕೊಂಡು ಇದನ್ನು ಜಿಪ್ಪನ್ನ ಈ ಥರ ತಿರುಗಿಸ್ಕೊಳ್ಳಿ. ಓಕೆನಾ, ಈ ಕಡೆ ಆ ಕಡೆ ಈ ಕಡೆ ಇರಬೇಕು, ನೀಟಾಗಿ ಇಟ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ, ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿ. ಯಾಕೆಂದರೆ ಜಿಪ್ಪು ರನ್ನರ್ ಹಾಕಿದಾಗ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಅಷ್ಟೇ, ನೀಟಾಗಿರುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬಂತಲ್ವಾ. ಇವಾಗ ಇದನ್ನು ಹಿಂಗೆ ತಿರುಗಿಸ್ಕೊಳ್ಳಿ. ಇದನ್ನು ತಿರುಗಿಸ್ಕೊಂಡು ತುದಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಇದೇನು ಜಿಪ್ ಇದೆಯಲ್ಲ, ಆ ಜಿಪ್ ತುದಿಗೆ ಹಾಕ್ಕೊಳ್ಳಿ. ಯಾಕಂದರೆ ನಾವು ಜಿಪ್ಪು ಎಳಿಬೇಕಾದ್ರೆ ಈ ತುದಿಲಿ ಸಿಗಾಕೋಬಾರ್ದು, ಅದಕ್ಕೋಸ್ಕರ ನೀಟಾಗಿ ಅದು ತುದಿಲಿ ನಾವು ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಇದು ಜಿಪ್ ಇದೆಯಲ್ಲ ತುದಿಗೆ ಈ ರೀತಿ ಹಾಕ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂತು. ಏನೋ ಈ ಕಡೆ ಹೆಚ್ಚು ಕಡಿಮೆ ಕಾಣಿಸಲ್ಲ, ನಿಮಗಿಲ್ಲಿ ಏನು ಸಿಗಾಕೊಳ್ಳೋದಿಲ್ಲ. ಓಕೆನಾ, ಇವಾಗ ಇದಕ್ಕೆ ಹೀಗೆ ಇದನ್ನೇ ತಿರುಗಿಸ್ಕೊಳ್ಳಿ, ಕರೆಕ್ಟಾಗಿ ಇಟ್ಕೊಳ್ಳಿ. ಒಂದೇ ಸಮನಾಗಿ ಇಟ್ಕೊಂಡು ಇದನ್ನು ಅಷ್ಟೇ ಸೇಮ್ ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಜಾಸ್ತಿ ಎಳೆಯೋಕ್ಕೆ ಹೋಗ್ಬೇಡಿ, ಒಂದೇ ಲೆವೆಲ್ಗೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಇವಾಗ ಇದಕ್ಕೂ ಅಷ್ಟೇ, ಇದನ್ನು ಅಷ್ಟೇ ಇದೇ ಥರ ಹಿಂಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಈಗ ಇದಾಯ್ತಲ್ವಾ. ಈಗ ಇದಕ್ಕೆ ಇವಾಗ ಇದನ್ನು ಫಸ್ಟ್ ಇದನ್ನ ಈ ಥರ ಓಪನ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ರನ್ನರ್ ಹೇಗೆ ಹಾಕೋದು ಅಂತ ನಾನು ಒಂದು ವಿಡಿಯೋ, ಒಂದಲ್ಲ 2 ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡ್ಬೋದು ನೀವು. ಓಕೆನಾ, ಈ ಥರ ಕಡ್ಡಿ ಥರ ಎಳ್ಕೊಳ್ಳಿ ಇದನ್ನು. ಓಕೆನಾ, ಈ ಥರ ಎಳ್ಕೊಂಬಿಟ್ಟು ತುದಿಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಈ ರೌಂಡ್ ಇರುತ್ತಲ್ಲ ಇದು ಮುಂದೆ ಬರಬೇಕು. ಓಕೆನಾ, ರೌಂಡ್ ಇರೋದು ಮುಂದೆ ಬರಬೇಕು. ಇದೆಲ್ಲ ಇದು ರೌಂಡ್ ಆಗಿರೋದು ಒಂದು ಕಡೆ ಹಾಕ್ಕೊಳ್ಳಿ. ಇದನ್ನು ಈ ಥರ ಇಟ್ಕೊಂಡು ಮತ್ತೆ ಈ ಕಡೆ ಇನ್ನೊಂದು ಇರುತ್ತಲ್ಲ ಹಿಂಗೆ ಹಾಕ್ಕೊಂಡು ಹಿಂಗೆ ತಳ್ಳಿ, ಹಿಂಗೆ ಎಳೀರಿ. ನೋಡಿ ಬಂದುಬಿಡ್ತು, ಇಷ್ಟೇ. ಓಕೆನಾ, ನೋಡಿ 2 ಕಡೆನೂ ಲಾಕ್ ಆಯಿತು. ಓಕೆ, ಈ ಥರ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಓಪನ್ ಆಗಬಾರ್ದಲ್ಲ, ಅದಕ್ಕೋಸ್ಕರ. ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಅಕಸ್ಮಾತ್ ಎಳೆದು ಬಿಟ್ರೆ ಈಚೆ ಬಂದುಬಿಡುತ್ತೆ, ಅದು ಈಚೆ ಬರಬಾರ್ದು ಅಂತ ಒಂದು ಸ್ಟಿಚ್ ಹಾಕ್ಬಿಡಿ. ಓಕೆನಾ, ಅಷ್ಟೇ. ಈ ಥರ ಒಂದು ರಫ್ ಮಾಡಿಬಿಡಿ, ಆಯಿತು. ಈಗ ಇದಕ್ಕೆ ಇಲ್ಲಿವರೆಗೂ ಒಂದು ಲೈನಿಂಗ್ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಮಧ್ಯೆ ಮಾರ್ಕ್ ಮಾಡಿದ್ದೀನಲ್ಲ, ಇಷ್ಟಕ್ಕೆ ಒಂದು ಲೈನಿಂಗ್ ಹಾಕ್ಕೋಬೇಕು. ಈ ರೀತಿ ಕರೆಕ್ಟಾಗಿ ತಗೊಳ್ಳಿ. ತೋರಿಸ್ತೀನಿ ಇವಾಗ. ಇದು ಕೆಳಗಡೆ ಸ್ಟಿಚಿಂಗ್ ಮಾಡೋದು ಬೇಡ, ಈ ರೀತಿ ಇಟ್ಕೊಂಡು ಈ ರೀತಿ ಇದು ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇ. ಇಲ್ಲಿಂದ ಈಗ ಸ್ಟಿಚ್ ಮಾಡ್ಕೊಳ್ಳಿ.
ನೀಟಾಗಿ ಸ್ಟಿಚ್ ಮಾಡಿ. ಓಕೆನಾ? ಈಗ ತೆಗೆದ್ಬಿಟ್ಟು ಈ ಕಡೆಯಿಂದ ಹೀಗೆ ಸ್ಟಿಚ್ ಮಾಡಿ, ಈ ಕಡೆಯಿಂದ ಹೀಗೆ ಸ್ಟಿಚ್ ಮಾಡಿ. ಓಕೆನಾ? ಇಷ್ಟೇ, ಇದು ಪಾಕೆಟ್ ರೆಡಿ ಆಗುತ್ತೆ. ನೋಡಿ, ಹೀಗೆ ರೆಡಿ ಆಯಿತು. ಇವಾಗ ಇದು ಎಕ್ಸ್ಟ್ರಾ ಬರುತ್ತಲ್ಲ, ಇದನ್ನು ಕಟ್ ಮಾಡಿಬಿಡಿ. ಓಕೆನಾ? ಓಕೆ ನೋಡಿ, ಪಾಕೆಟ್ ರೆಡಿ ಆಯಿತು. ಓಕೆನಾ? ಈ ರೀತಿ ಪಾಕೆಟ್ ರೆಡಿ ಆಯಿತು. ಓಕೆನಾ? ಇಟ್ಕೊಂಡು ಈಗ ಇದಕ್ಕೆ ಇವಾಗ ಹೆಂಗೆ ತೊಗೊಂಡು ಅದೇ ರೀತಿಯೇ ಇನ್ನೊಂದು ಜಿಪ್ ತಗೊಳ್ಳಿ. ಓಕೆನಾ? ಸೇಮ್ ಹೇಗೆ ತೊಗೊಂಡು ಅದೇ ಥರನೇ ತಗೊಳ್ಳಿ. ಈ ಥರ. ಅಯ್ಯೋ, ಜಿಪ್ ಯಾಕೆ ಇಷ್ಟೊಂದು ಹಾಕ್ಬೇಕಲ್ಲಪ್ಪ ಅಂತ ಅನ್ಕೋಬೇಡಿ. ಈ ಥರ ರೆಡಿ ಮಾಡಿ ಅಕಸ್ಮಾತ್ ನಿಮ್ಗೆ ಇದೊಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗೋದ್ರೆ ನೀವು ಅದಕ್ಕಿಂತ ಚೆನ್ನಾಗೇ ಸಂಪಾದನೆ ಮಾಡ್ಬೋದು. ಓಕೆನಾ? ಅದು ಅನ್ಕೊಳಕ್ಕೆ ಹೋಗ್ಬಾರ್ದು. ಆದ ರೀತಿ ಮಾಡಿ ಒಂದಷ್ಟು ಜನಕ್ಕೆ ನೀವು ಒಬ್ಲಿಕ್ಕಾದರೆ ಅದನ್ನೇ ನೀವು ಒಂದು ಬಿಸ್ನೆಸ್ ಆಗಿ ಮಾಡ್ಕೋಬೋದು. ಇವಾಗ ಟೈಲರಿಂಗ್ ಸ್ವಲ್ಪ ಬರುತ್ತೆ, ಬಟ್ಟೆಗಳು ಬರ್ತಿಲ್ಲ ಅನ್ನೋರು ಈ ಬಿಸ್ನೆಸ್ನ ಆಯ್ಕೆ ಮಾಡ್ಕೋಬೋದು. ಆದರೆ ಸ್ವಲ್ಪ ಶ್ರಮ ಪಡಬೇಕು. ಅಯ್ಯೋ ಹಿಂಗೆ ಮಾಡಿಬಿಟ್ಟು ಬಂದ್ಬಿಡುತ್ತಾ ಆಗೋಗುತ್ತಾ ಅಂತ ಅಂದ್ಕೊಳ್ಳೋದಲ್ಲ, ಮಾಡಬೇಕು, ಪ್ರಯತ್ನ ಮಾಡಬೇಕು. ಓಕೆನಾ? ನೋಡಿ, ಈ ರೀತಿ ಇದನ್ನು ಅಷ್ಟೇ ಸ್ಟಿಚ್ ಮಾಡ್ಕೊಳ್ಳಿ. ಓಕೆ, ಅಷ್ಟೇ ಆಯಿತು. ಈಗ ಇದನ್ನು ಹೀಗಿದೆಯಲ್ಲ, ಈಗ ತಿರುಗಿಸ್ಕೊಡಿ. ಈಗ ತಿರುಗಿಸ್ಕೊಂಬಿಟ್ಟು ಹಿಂಗೆ ಉಲ್ಟಾ ತಿರುಗಿಸ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ರಫ್ ಮಾಡ್ಕೊಳ್ಳಿ. ತುದಿಲಿ ಸ್ಟಿಚ್ ಮಾಡ್ಕೊಳ್ಳಿ. ಜಿಪ್ಪು ನೀಟಾಗಿ ಕುತ್ಕೋಬೇಕು, ಆ ಕಡೆ ಈ ಕಡೆ ಸರಿಬಾರ್ದು. ಬಟ್ಟೆ ನೀಟಾಗಿ ಎರಡೂ ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಗಟ್ಟಿಯಾಗಿ ಇಟ್ಕೊಳ್ಳಿ, ಸ್ಟಿಚಿಂಗ್ ಆಗುತ್ತೆ. ಓಕೆನಾ? ಆಯಿತು. ಈಗೇನಪ್ಪ ಮಾಡಬೇಕು ಅಂದರೆ, ಇದು ಸ್ಟಿಚ್ ಹಾಕ್ಬೇಕಾದ್ರೆ ಹಂಗೆ ಹಾಕೋಕ್ಕಾಗಲ್ಲ, ಇದು ಓಪನ್ ಮಾಡಿ ಈ ಥರ ತೆಗೆದುಬಿಡಿ. ಓಕೆನಾ? ಇವಾಗ ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ಕಡೆಯಿಂದ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಈ ರೀತಿ. ನೋಡಿ, ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ರನ್ನರ್ ಹಾಕೋಬೇಕಾದ್ರೆ ಎರಡು ಒಂದು ಸೈಡ್ ಬರೋ ಥರ ಹಾಕ್ಕೊಳ್ಳಿ. ಪಾಕೆಟ್ಗೆ ಹೇಗೆ ಹಾಕಿರ್ತೀವೋ ಇದು ಅದೇ ಥರ ಒಂದೇ ಸೈಡ್ಗೆ ಬರಬೇಕು. ನಾವು ರನ್ನರ್ ಹೇಳಿದಾಗ ಒಂದೇ ಸೈಡು, ಆ ಕಡೆ ಈ ಕಡೆ ಇದು ಮಾಡ್ಕೋಬೇಡಿ. ಓಕೆನಾ? ಈ ಕಡೆಯಿಂದನೇ ಹಾಕ್ಬೇಕು. ಓಕೆನಾ? ಒಂದು ಆ ಕಡೆಯಿಂದ ಆಗುತ್ತೆ, ಒಂದು ಈ ಕಡೆಯಿಂದ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಎರಡು ಒಂದೇ ಕಡೆಯಿಂದ ಹಾಕಿ, ಅವಾಗ ನಿಮಗೆ ಎರಡು ಒಂದೇ ಕಡೆ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಒಂದು ಆ ಕಡೆ ಒಂದು ಈ ಕಡೆ ಆಗುತ್ತೆ. ಓಕೆನಾ? ಹಂಗೆ ಆಗಬಾರ್ದು ಅಂದರೆ ನೀಟಾಗಿ ಒಂದೇ ಕಡೆನೇ ಹಾಕಬೇಕು. ನೋಡಿ, ಈ ರೀತಿ ನೋಡಿ ಬಂದೇ ಬಿಡ್ತು. ಓಕೆ, ಈ ರೀತಿ ಹೋಗ್ಬೇಕು. ಓಕೆನಾ? ನೋಡಿ, ಈ ರೀತಿ ಬಂತು. ಓಕೆನಾ? ಈಗ ಇದನ್ನ ಹಂಗೇನೆ. ಓಕೆನಾ? ಈ ರೀತಿ ರಾಕ್ ಮಾಡಿಕೊಂಡ್ರೆ ಅದು ನಾವು ಜಾಸ್ತಿ ಜೋರಾಗಿ ರಫ್ ಆಗಿ ಹೇಳಿದ್ರೆ ಅದು ಓಪನ್ ಆಗಲ್ಲ, ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಓಕೆ, ಈ ರೀತಿ ಇರುತ್ತೆ ನೋಡಿ. ಓಕೆನಾ? ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ಕರೆಕ್ಟಾಗಿ ಜಿಪ್ ಇರುತ್ತಲ್ಲ, ನೀಟಾಗಿ ಇಟ್ಕೊಳ್ಳಿ ಈ ಥರ ಮಧ್ಯಕ್ಕೆ. ಓಕೆನಾ? ಈ ರೀತಿ ಇಟ್ಕೊಂಡು ಈಗ ಇಲ್ಲಿ ಬಂದ್ಬಿಟ್ಟು ಅದಕ್ಕೋಸ್ಕರ ತೋರಿಸ್ತೀನಿ. ಈ ರೀತಿ ಒಂದು ಸ್ಟಿಚ್ ಹಾಕೋತೀವಲ್ಲ, ಅದು ಬಿಟ್ಟು 1 ಇಂಚ್ ತೊಗೋಬೇಕಾಗುತ್ತೆ. ಈ ರೀತಿ
ಈ ಕಡೆನೂ ಅಷ್ಟೇ ಜಿಪ್ಪು ಎಳೆದ್ಬಿಡಿ, ಈ ಕಡೆದು ಒಳಗಡೆದು ಅಷ್ಟೇ ಜಿಪ್ಪು ನೀಟಾಗಿ ಎಳೆದ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಇದು ಕರೆಕ್ಟಾಗಿ ಇಟ್ಕೊಳ್ಳಿ. ಇಷ್ಟೇ ಆಯಿತು. ಇವಾಗ ಇದಕ್ಕೆ ನಾನು ಹೇಳ್ದಂಗೆ ಸ್ಟಿಚಿಂಗ್ ಬಿಟ್ಟು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಈ ಕಡೆಯಿಂದ 1 ಇಂಚು, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದನೂ ಅಷ್ಟೇ ಹೀಗೆ 1 ಇಂಚು, ಈ ಕಡೆಯಿಂದ ಇಲ್ಲಿ ಮಾರ್ಕಿಂದ 1 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ. ಇವಾಗ ಇದನ್ನು ಕಟ್ ಮಾಡಿ. ಓಕೆ, ಇಷ್ಟೇ. ಈ ಕಟ್ ಮಾಡಿದಾಗ ಇದು ಓಪನ್ ಆಗಿಬಿಡುತ್ತೆ. ಏನು ಮಾಡಿ, ರಫ್ ಮಾಡ್ಕೊಳ್ಳಿ ಸ್ವಲ್ಪ. ಓಕೆನಾ, ಇದು ರಫ್ ಮಾಡಿಬಿಟ್ರೆ ನಿಮಗೆ ಓಪನ್ ಆಗೋಲ್ಲ, ಇಲ್ಲಾಂದರೆ ಏನಾಗುತ್ತೆ, ಓಪನ್ ಆಗಿಬಿಡುತ್ತೆ ಅದು ಸ್ಟಿಚಿಂಗು. ರಫ್ ಮಾಡಿ ಚೂರು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡ್ತೀನಿ. ಆಯಿತು. ಈಗ ಇದನ್ನು ನೀಟಾಗಿ ಈ ರೀತಿ ಓಪನ್ ಮಾಡಿ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆನಾ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲಿಂದ ಇಲ್ಲಿ ಅನೇದಾಗಿ ಈ ಕಡೆನೂ ಅಷ್ಟೇ ಮಾರ್ಕ್ ಮಾಡಿಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಇಟ್ಕೊಳ್ಳಿ. ಇದು ಆ ಕಡೆ ಈ ಕಡೆ ಮಾಡ್ಕೊಳ್ಳಿ. ಈ ಥರ ಈ ರೀತಿ ರೆಡಿ ಮಾಡಿದ್ರೆ ಆಯಿತು. ಇವಾಗ ಇದನ್ನು ಓಪನ್ ಮಾಡೋಣ. ಇಲ್ಲಿ ಬೇಕಾದ್ರೆ ಒಂಚೂರು ತುದಿ ಹಿಂಗೆ ಎಗ್ಗಿರಿಸ್ಕೊಳ್ಳಿ, ನೀಟಾಗಿ ಕುತ್ಕೊಳ್ಳೋಕ್ಕೆ. ಇದನ್ನೇ ಓಪನ್ ಮಾಡೋಣ. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಬ್ಯೂಟಿಫುಲ್ ಆಗಿರೋ ಪೌಚ್ ರೆಡಿ ಆಯಿತು. ಈ ರೀತಿ ನೋಡಿ, ಎಷ್ಟು ಈಸಿ ಅಲ್ವಾ ಪೌಚ್ ರೆಡಿ ಮಾಡೋದು. ತುಂಬಾ ಈಜಿ. ಒಂದು ಇಷ್ಟಾಗಲ್ಲ ಬಟ್ಟೆ ಇದ್ದರೆ ನೋಡಿ ಮೊಬೈಲೆಲ್ಲ ಇಟ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತೀನಿ. ಇಲ್ಲಿ ಈ ರೀತಿ ಮೊಬೈಲ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಈ ಥರ ಮೊಬೈಲ್ ಇಟ್ಕೊಂಡು ಹೋಗೋಕ್ಕೆ, ಒಳಗಡೆ ಏನಾದರೂ ಇಟ್ಕೊಂಡು ಮೊಬೈಲ್ನ ಅಮೌಂಟ್ ಏನಾದರೂ ಇಟ್ಕೊಂಡು ಹೋಗೋಕ್ಕೆ ಸಾಕು. ನೀವು ಇನ್ನೂ ಚಿಕ್ಕದು ಈ ರೀತಿ ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಓಕೆನಾ, ಚೆನ್ನಾಗಿದೆಯಲ್ಲ. ಇದಕ್ಕೆ ಬೇಕಾದ್ರೆ ನೀವು ಇಲ್ಲೊಂದು ಟ್ಯಾಗ್ ಹಾಕ್ಕೊಂಡ್ರೆ ಹಿಂಗೆ ಇಟ್ಕೊಂಡು ಹೋಗೋಕ್ಕಾಗುತ್ತೆ. ಇಲ್ಲ ಬೇಡಪ್ಪ ನಮ್ಗೆ ಈ ಥರ ಒಬ್ಬರು ಹಿಂಗೆ ಇಟ್ಕೊಂಡು ಹೋಗೋಕೆ ಇಷ್ಟಪಡಲ್ಲ ಅಂಥವ್ರಿಗೆ ಈ ಥರ ಪೌಚ್ ಕೊಡಿ. ಆ ಥರ ಇಟ್ಕೊಂಡು ಹೋಗೋರಿಗೆ ಟ್ಯಾಗ್ ಹಾಕಿದ್ರೆ ಆ ಥರದ್ದು ಇಷ್ಟಪಡ್ತಾರೆ. ಓಕೆನಾ, ಚೆನ್ನಾಗಿದೆಯಾ. ಈ ರೀತಿ ನೀವು ವರಲಕ್ಷ್ಮಿ ಹಬ್ಬಕ್ಕೆ ನಿಮಗೂ ಯಾರಿಗಾದ್ರೂ ಕೊಡಬೇಕು ಅನಿಸಿದ್ರೆ ಕೊಡಿ. ನಿಮ್ಮ ಲಕ್ ಚೆನ್ನಾಗಿದ್ದು ಅವರು ಬೇರೆಯವ್ರಿಗೆ ಏನಾದರೂ ಕೊಡಬೇಕು ಅಂದರೆ ರೆಡಿ ಮಾಡಿಕೊಡಿ ಅಂತ ಕೇಳ್ಬೋದು. ನಿಮ್ಮ ಹತ್ರ ಇವಾಗ ಟೈಲರಿಂಗ್ ಮಾಡೋರು ಅಂತೂ ಇಷ್ಟೊಂದು ಪೀಸ್ಗಳು ಬಿದ್ದಿರುತ್ತೆ, ಒಂದಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಅದು ರೆಡಿಯಾಗಿದೆ ನೋಡಿ. ಓಕೆನಾ, ನೀವು ಈ ಥರ ಪೌಚನ್ನ ರೆಡಿ ಮಾಡ್ಕೊಳ್ಳಿ, ಇಲ್ಲ ರೆಡಿ ಮಾಡಿ. ಓಕೆನಾ, ನೋಡಿ ಈ ಥರ ಮೊಬೈಲ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ನೋಡಿ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.